ಜೈಲಿನಿಂದಲೇ ಕುಖ್ಯಾತ ರೌಡಿ ಶೀಟರ್ ಕುಣಿಗಲ್ ಗಿರಿ ಹತ್ಯೆಗೆ ಸಂಚು. ಕುಖ್ಯಾತ ರೌಡಿ ಶೀಟರ್ ಕುಣಿಗಲ್ ಗಿರಿ ಹತ್ಯೆಗೆ ಸಂಚು. ಇಬ್ಬರು ಆರೋಪಿಗಳ ಬಂಧನವಾಗಿದ್ರೆ ಮತ್ತಿಬ್ಬರಿಗಾಗಿ ಶೋಧ ಕಾರ್ಯ ನಡೀತಾ ಇದೆ. ಸಿಲಿಂಡರ್ ಸುನಿಲ ಅವಿನಾಶ್ನನ್ನ ಸಿಸಿಬಿ ಅಧಿಕಾರಿಗಳು ಬಂಧಿಸಿದ್ದಾರೆ. ಜೈಲಿನಲ್ಲಿರುವ ರಾಬರಿ ಕಿಟ್ಟಿಯಿಂದ ಕುಣಿಗಲ್ ಗಿರಿ ಕೊಲೆಗೆ ಸಂಚು ರೂಪಿತವಾಗಿತ್ತು. ಬೆಂಗಳೂರಿನ ಕಾಮಾಕ್ಷಿಪಾಳ್ಯ ರೌಡಿ ಶೀಟರ್ ಆಗಿರುವ ಕುಣಿಗಲ್ ಗಿರಿ ಕ್ಯಾಪ್ಟನ್ ಸೂರಿ ಕೊಲೆ ಕೇಸ್ನಲ್ಲಿ ರಾಬರಿ ಕಿಟ್ಟಿ ಜೈಲಿನಲ್ಲಿದ್ದಾನೆ. ಸಿಲಿಂಡರ್ ಸುನೀಲ ಹಾಗೆಯೇ ಅವಿನಾಶ್ನನ್ನು ನೋಡ್ತಿದ್ದೀರಿ. ಇವರಿಬ್ಬರನ್ನ ಕೂಡ ಈಗಾಗಲೇ ಸಿಸಿಬಿ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ಇನ್ನಿಬ್ಬರಿಗೋಸ್ಕರ ಶೋಧ ಕಾರ್ಯ ನಡೀತಾ ಇದೆ. ಕುಣಿಗಲ್ ಗಿರಿ ಹತ್ಯೆಗೆ ಇವರು ಸಂಚನ್ನ ರೂಪಿಸಿದ್ರು. ಜೈಲಿನಲ್ಲಿ ಇದ್ಕೊಂಡೇ ಕುಣಿಗಲ್ ಗಿರಿ ಕಥೆಯನ್ನ ಮುಗಿಸ್ಬೇಕು ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ರು. ರಾಬರಿ ಕಿಟ್ಟಿಯಿಂದ ಸಂಚು ರೂಪಿತವಾಗಿತ್ತು. ಆತ ಜೈಲಿನಲ್ಲಿದ್ದಾನೆ. ಕೊಲೆ ಕೇಸ್ನಲ್ಲಿ ಜೈಲಿನಲ್ಲಿ ಇದ್ದುಕೊಂಡೇ ಸ್ಕೆಚ್ ಅನ್ನ ಹಾಕಿದ್ದ. ಆದರೆ ಆ ಪ್ರಕರಣವನ್ನ ಸಿಸಿಬಿ ಅಧಿಕಾರಿಗಳು ಭೇದಿಸಿದ್ದು ಇಬ್ಬರನ್ನ ಬಂಧಿಸಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಜ್ವಲ್, ಕುಣಿಗಲ್ ಗಿರಿ ಕಥೆಯನ್ನ ಮುಗಿಸ್ಬೇಕು ಅಂತ ಹೇಳಿ ಜೈಲಿನಲ್ಲಿ ಕುತ್ಕೊಂಡೇ ಸ್ಕೆಚ್ ಅನ್ನ ಹಾಕಿದ್ರು. ಯಾವ ರೀತಿಯಾಗಿ ಪ್ಲಾನ್ ರೂಪಿತವಾಗಿತ್ತು? ಸಿಸಿಬಿ ಅಧಿಕಾರಿಗಳು ಈ ಪ್ರಕರಣವನ್ನ ಭೇದಿಸಿದ್ದು ಹೇಗೆ ಅಂತ? ಮಧುಶ್ರೀ, ಇದು ಜೈಲಿನ ಒಳಗಡೆ ಇದ್ಕೊಂಡೆ ಒಂದು ಮರ್ಡರ್ಗೆ ಸ್ಕೆಚ್ ಹಾಕಿ ಒಬ್ಬ ರೌಡಿ ಶೀಟರ್ನ ಮರ್ಡರ್ ಮಾಡಬೇಕು ಅಂತ ಹೇಳಿ ಪ್ಲಾನ್ ಮಾಡ್ತಿದ್ದಂತ ಸಂದರ್ಭದಲ್ಲಿ ಸಿಸಿಬಿಯ OCW ಅಧಿಕಾರಿಗಳಿಗೆ ಒಂದಷ್ಟು ಮಾಹಿತಿಗಳು ಸಿಗ್ತವೆ. ಆ ಮಾಹಿತಿ ಆಧಾರದ ಮೇಲೆ ಕೆಲಸ ಮಾಡಿದಂತ ಸಿಸಿಬಿ ಅಧಿಕಾರಿಗಳು ಈ ಕಿಟ್ಟಿ ಅನ್ನೋ ಒಬ್ಬ ರೌಡಿ ಶೀಟರ್ ಈಗಾಗಲೇ ಒಂದು ಮರ್ಡರ್ ಕೇಸ್ನಲ್ಲಿ ಆತ ಜೈಲಿನಲ್ಲಿದ್ದಾನೆ. ಆತ ಅಲ್ಲಿಂದ ಸುನಿಲ ಮತ್ತು ಅವಿನಾಶನ್ನ ಇನ್ನಿಬ್ರು ರೌಡಿ ಶೀಟರ್ಗಳ ಮೂಲಕವಾಗಿ ಕುಣಿಗಲ್ ಗಿರಿಯನ್ನ ಕೊಲೆ ಮಾಡಬೇಕು ಅನ್ನೋ ರೀತಿಯಲ್ಲಿ ಒಂದಷ್ಟು ಪ್ಲಾನ್ ಮಾಡ್ತಿದ್ದ ಅನ್ನೋದು ಗೊತ್ತಾಗುತ್ತೆ. ಹೀಗಾಗಿ ಸಿಸಿಬಿಯ OCW ಅಧಿಕಾರಿಗಳು ಅವಿನಾಶ್ ಮತ್ತೆ ಸಿಲಿಂಡರ್ ಸುನಿಲ ಅಂತೇಳಿ ಇಬ್ರು ರೌಡಿ ಶೀಟರ್ಗಳನ್ನ ವಶಕ್ಕೆ ಪಡ್ಕೊಂಡು ನಂತರದಲ್ಲಿ ಅರೆಸ್ಟ್ ಅನ್ನ ಮಾಡಿದ್ದಾರೆ. ಅವರು ವಿಚಾರಣೆ ವೇಳೆ ವಿಚಾರಣೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಕುಣಿಗಲ್ ಗಿರಿಯನ್ನ ಕೊಲೆ ಮಾಡಬೇಕು ಅನ್ನೋದು ಸದ್ಯ ಅವರ ಪ್ಲಾನ್ ಆಗಿತ್ತು ಅನ್ನೋದು ಈಗ ಗೊತ್ತಾಗ್ತದೆ. ಕುಣಿಗಲ್ ಗಿರಿ ಮೂಲತಃ ಕುಣಿಗಲ್ನವನಾಗಿದ್ರು ಸಹಿತ ಬೆಂಗಳೂರಿನಲ್ಲಿ ಸುಮಾರು ಒಂದು 80ಕ್ಕೂ ಹೆಚ್ಚು ಪ್ರಕರಣಗಳು ಈತ ಭಾಗಿಯಾಗಿದ್ದ. ರಾಬರಿ, ಕೊಲೆ ಯತ್ನ, ಕೊಲೆ ಕೇಸ್ನಲ್ಲೂ ಸಹಿತ ಭಾಗಿಯಾಗಿದ್ದ. ಕೆಲವೇ ದಿನಗಳ ಹಿಂದೆ ಅಂದ್ರೆ ಸುಮಾರು 1.5 ವರ್ಷಗಳ ಹಿಂದೆ ಈತ ಕಾಮಾಕ್ಷಿಪಾಳ್ಯದಲ್ಲಿ ನಡೆದಿದ್ದಂತ ಮಹೇಶ್ ಅನ್ನೋ ಒಬ್ಬ ವ್ಯಕ್ತಿಯ ಕೊಲೆ ಕೇಸ್ನಲ್ಲಿ ಬಂಧನ ಆಗಿ ಜೈಲು ಸೇರಿದ್ದ. ಅದಾದ್ಮೇಲೆ ಈಗ ಹೊರಗಡೆ ಬಂದಿದ್ದಾನೆ. ಈಗ ಅವನನ್ನ ಹೊಡಿಬೇಕು ಅಂತ ಹೇಳಿ ಸ್ಕೆಚ್ ಹಾಕಿದ್ವು ಅಂತ ಹೇಳಿ ಸದ್ಯಕ್ಕೆ ತನಿಖೆ ವೇಳೆ ಗೊತ್ತಾಗಿದೆ. ಈಗ ಸಿಸಿಬಿ ಅವರು ಮಾಡಿರುವಂತ ಈ ಒಂದು ಕೆಲಸದಿಂದ ನಗರದಲ್ಲಿ ನಡೀಬಹುದಾಗಿತ್ತಂತ ಒಬ್ಬ ನಟೋರಿಯಸ್ ರೌಡಿ ಶೀಟರ್ನ ಕೊಲೆಯನ್ನ ತಪ್ಪಿಸಿದ್ದಾರೆ. ಮತ್ತೆ ಇನ್ನು ಅದ್ರ ಜೊತೆಗೆ ಆ ಕೊಲೆ ಆದ ನಂತರ ಮುಂದೆ ಆಗ್ಬಹುದಾಗಿತ್ತಂತ ರೌಡಿಸಮ್ಮಿನ ಲೋಕದಲ್ಲಿ ಆಗ್ಬಹುದಾಗಿತ್ತಂತ ಒಂದಷ್ಟು ಬೆಳವಣಿಗೆಗಳಿಗೆ ಬ್ರೇಕ್ ಹಾಕುವಂತ ಕೆಲಸವನ್ನ ಮಾಡಿ ಯಾವ ಕಿಟ್ಟಿ ಇದನ್ನ ಸುಪಾರಿಯನ್ನ ಕೊಟ್ಟು ಹೊಡೀರಿ ಅಂತ ಹೇಳಿದ್ನ ಅವನ ಹುಡುಗರನ್ನ ಸಹಿತ ಅರೆಸ್ಟ್ ಮಾಡೋದ್ರ ಜೊತೆಗೆ ಮುಂದೆ ಅದಾಗಿತ್ತಂತ ಒಂದು ರೌಡಿಗಳ ಗಲಾಟೆಯನ್ನ ತಡೆಯುವಂತ ಕೆಲಸವನ್ನ ಮಾಡಿದ್ದಾರೆ. ಜೊತೆಗೆ ಈ ಕಿಟ್ಟಿ ಏನಿದ್ದಾನೆ ಈತ ಜೈಲಲ್ಲಿದ್ದಾನೆ. ಇದಲ್ದಲೇ ಇನ್ನು ಇಬ್ರು ಆರೋಪಿಗಳು ತಲೆಮರೆಸಿಕೊಂಡಿದ್ದು ಅವರಿಗೋಸ್ಕರ ಹುಡುಕಾಟವನ್ನು ಸಹಿತ ಮಾಡಲಾಗ್ತದೆ. ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣವನ್ನು ದಾಖಲು ಮಾಡಿ ತನಿಖೆಯನ್ನು ಮಾಡಲಾಗ್ತದೆ. ಮಧುಶ್ರೀ, ಧನ್ಯವಾದ ಪ್ರಜ್ವಲ್ ತಮ್ಮ ಮಾಹಿತಿಗಾಗಿ.